ಈಗ ನಾನು ದಾಖಲೆ ಕೊಡ್ತೀನಿ, ಇಲ್ಲೇ ಇದೆ ಮತ್ತೆ ಕಳಿಸಿ, ಅದು ದಾಖಲೆ ಕಳಿಸ್ತೀನಿ. ನೀವೇ ಕೊಡ್ರಿ. ನೋಟಿಸ್ ಕೊಟ್ಟಿರೋದು ನಿಜ, ನಾನು ಪಕ್ಕಾ ಹೇಳ್ತಾ ಇದ್ದೀನಿ. ನೋಟಿಸ್ ಕೊಟ್ಟಿರೋದು ನಿಜ. ಅಧ್ಯಕ್ಷರೇ, ನಿಮ್ ಬಗ್ಗೆ ನನ್ ಗೌರವ ಅಲ್ಲ. ಅಶೋಕ್ ಅವರೇ ನೋಡಿ, ಒಂದ್ ನಿಮಿಷ. ನೀವು ಅವ್ರೇನ್ ಹೇಳಿದ್ರು ವಕ್ಫಿಂದ ಕೊಟ್ಟಿಲ್ಲ, ಬೇರೆ ಬೇರೆ ಅಧಿಕಾರಿಗಳು ಆಸ್ ಫಾರ್ ದ ಆಕ್ಟ್, ವಕ್ಫ್ ಆಕ್ಟ್ ಹಂಗಿರೋದ್ರಿಂದ ವಕ್ಫ್ ಆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಈಗ ಒಂದ್ ಸೆಕೆಂಡ್, ವಕ್ಫ್ ಆಕ್ಟ್ ಅನ್ನ ಮಾಡಿರೋದು ಯಾರು? ಗವರ್ಮೆಂಟ್ ಆಫ್ ಇಂಡಿಯಾ. ನೋಡಿ, ಅರೆ ಯಾರೇ ಇರ್ಲಿ, ಯಾವ್ದೇ ಪಾರ್ಟಿ ಇರ್ಲಿ, ನೋಟಿಸ್ ಕೊಟ್ಟಿದ್ದಾರೆ ಅಂದ್ರೆ ನಾನು ಒಂದ್ ನಿಮಿಷ, ಐ ಆಮ್ ಟಾಕಿಂಗ್ ಅಬೌಟ್ ದ ಪ್ರೊಸೀಜರ್. ಆಸ್ ಫಾರ್ ದ ಆಕ್ಟ್ ಆಫ್ ದ ಗವರ್ಮೆಂಟ್ ಆಫ್ ಇಂಡಿಯಾ ವಕ್ಫ್ ಆಕ್ಟ್ ಪ್ರಕಾರ ಕೊಟ್ಟಿದ್ದಾರೆ. ಅದರಲ್ಲಿ ತಪ್ಪಿದ್ರೆ ಏನಿದ್ರೆ ನೀವು ಸರಿ ಮಾಡಿಸಿ. ನಿಮ್ ಸರ್ಕಾರ ಆಗಿದೆ, ಅವ್ರ ಸರ್ಕಾರ ಇದ್ದಲ್ಲ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಏನ್ ಮಾಡ್ಬೇಕಂತ ಸಲಹೆ ಕೊಡಿ. ಮಾಡ್ಬೇಕಾದರೂ ಗವರ್ಮೆಂಟ್ ಆಫ್ ಇಂಡಿಯಾ. ನೀವು ಮತ್ತೆ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಎಲ್ಲ ಕಾನೂನು ಕಲ್ತವ್ರೆ ಬಂದಿದ್ದಾರೆ ಇಲ್ಲಿ, ಎಲ್ಲ ಕಲ್ತವ್ರೆ, ಕಲಿಯೋದವ್ರು ಯಾರು ಕೂಡ ಇಲ್ಲ. ಅದು ಯಾವಾಗ ಮಾತಾಡ್ಬೇಕು ನಾವು ಆಲೋಚನೆ ಮಾಡ್ಬೇಕು ಅಷ್ಟೇ. ನಿಮ್ಗೆ ಟೈಮ್ ಸಿಕ್ಕಿದ್ರೆ ನೀವು ಮಾತಾಡಿ. ನಿಮ್ಮ ಮಾತುಗಳಿಗೆ ನಾನು ಸಹಮತ ಇದೆ. ಯಾಕಂದ್ರೆ ನೀವು ಪಾಕಿಸ್ತಾನ ಜಿಂದಾಬಾದಾಗ ಏನೇನ್ ಮಾತಾಡಿದ್ದೀರಾ ಇಲ್ಲಿ ನನ್ಗೆ ಗೊತ್ತಿದೆ. ಯಾವ ರೀತಿ ನಿಮ್ ಭಾಷೆ ಉಪಯೋಗ ಮಾಡಿದ್ದೀರಾ. ಅಲ್ಲ, ಈ ವಿಷಯ ಇಲ್ಲಿ ಮಾತಾಡ್ಬೋದಾ ಸರ್? ಅದಕ್ಕೋಸ್ಕರ ಇದ್ರಲ್ಲಿ ಮಾತಾಡ್ಬೋದಾ? ಅಲ್ಲ, ನಿಮ್ ಬಗ್ಗೆ ಯಾವ ವಿಷಯದಾಗ ಯಾರ್ಯಾರೇನ್ ಮಾತಾಡಿದ್ರು ಕೇಳಿದಿಷ್ಟೇ. ನಿಮ್ಗೆ ಇವತ್ತು ಶುಕ್ರವಾರ ಊರಿಗೆ ಹೋಗ್ಬೇಕಂತ ಏನೋ ಮನಸ್ಸಿದೆಯಾ? ನಾವ್ ಇನ್ನೊಂದು ಹೇಳಿಲ್ಲ ಇದೆ ಇದರಲ್ಲಿ. ಮುಸ್ಲಿಮ್ರ ಏನಾರ ಇವ್ರಿಗೆ ಓಟ್ ಹಾಕಿ ಚರ್ಚೆ ಬರೋನ್ರಿ, ನೀವು ಮಾತಾಡಿ. ಓಟ್ ಹಾಕಲ್ಲ ಅಂತ ಇಷ್ಟೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ದಾದ್ಮೇಲೆ ಶಿವಲಿಂಗೇಗೌಡರು ಮಾತಾಡ್ತಾರೆ. ನಮ್ದಾದ್ಮೇಲೆ ಶಿವಲಿಂಗೇಗೌಡರು, ಅದಾದ್ಮೇಲೆ ಶಿವಣ್ಣ ಎಲ್ಲ ಮಾತಾಡ್ತೀವಿ. ನೀವ್ ಯಾಕೆ ತಂದಿದ್ದೀರಿ? ನಿಮ್ ಸ್ವಾರ್ಥಕ್ಕೋಸ್ಕರ. ನಾವು ಸ್ವಾರ್ಥ ಕಾಂಗ್ರೆಸ್ಗೆ ಹಾಕ್ತಾರೆ ಅಂತ ಹೇಳಿ ಚರ್ಚೆ ತಂದ್ರೆ ಪಾರ್ಟಿಗೂ ಜಂಪ್ ಹೊಡಿತಾ ಇದ್ರೆ ಇಲ್ಲ. ಇನ್ಯಾತು ತಂದಿದ್ದೀರಿ ಗೊತ್ತಾಗಕ್ಕಲ್ಲ ಈ ರಾಜ್ಯದ ಸನ್ಮಾನ್ಯ ಅಧ್ಯಕ್ಷರೇ, ಈ ದೇಶದ ಜನಕ್ಕೆ ಗೊತ್ತಾಗತ್ ನೋಡ್ರಿ. ಮಾತಾಡ್ರಿ. ಇದು ಏನ್ ಸುಮ್ನೆ ಚರ್ಚೆ ಇನ್ಯಾಕ್ರಿ ತಂದಾರೆ? ಬೇರೆ ಜಾತಿ ಮೇಲೆ ತಂದಾರೇನ್ರಿ? ಸಾಬ್ರ ಮೇಲೆ ಆಗವತ್ತಿ ತಂದಾರೆ. ಶಿವಲಿಂಗೇಗೌಡರು ಆ ವೋಟ್ ಬ್ಯಾಂಕ್ ಅಲ್ಲಿ ಇದೆ ಅಂತಾನೆ ಕಾಂಗ್ರೆಸ್ಗೆ ಹೋಗಿದ್ದು. ಯಾಕೆ ಹೋಗ್ತಾರೆ? ಆ ವೋಟ್ ಬ್ಯಾಂಕ್ ಅಲ್ಲಿ ಇದೆ ಅಂತ ಅವ್ರು ಬರೀ ಮಾತಾಡ್ತಾರೆ. ನೀವು ಚೇಂಜ್ ಮಾಡ್ಬಿಟ್ರಲ್ಲ, ಎಲ್ಲರೂ ಅದನ್ನೇ ಮಾಡ್ತಾ ಇರೋದು. ಸುಮ್ಮನೆ ಇಲ್ಲದೆಲ್ಲ ತಗೊಂಡು ಬೆಂಕಿ ಇಡ್ತೀರಾ. ದೇಶ ಕೊಡಬೇಡಿ, ದೇಶ ಬೆಂಕಿ ಹಟ್ಬೇಡಿ. ದೇಶ ಒಂದ್ ಸ್ವಲ್ಪ ನೆಮ್ಮದಿ ರಾಷ್ಟ್ರ ಅಂತ ರಾಷ್ಟ್ರ ಆಗೋಣ. ಈಗಾಗಲೇ ಬಸವರಾಜ್ ತುರ್ಯಾಲ್, ಗಣೇಶ್, ಈಗಾಗಲೇ ಬೇಗ ಮುಗಿಸ್ಬಿಡ್ತೀನಪ್ಪ. ನೀವು ಗಲಾಟೆ ಮಾಡಿದ್ರೆ ಇನ್ನೂ ಲೇಟ್ ಆಗುತ್ತೆ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಗೌರವಾನ್ವಿತ ಜಮೀರ್ ಅಹಮದ್ ಅವರು ದಾಖಲೆ ಕೇಳಿದ್ದಾರೆ. ದಾಖಲೆ ಇಲ್ದಿರ ಸುಮ್ಮನೆ ಮಾತಾಡಬೇಡಿ ಅಂತ. ಅದಕ್ಕೆ ದಾಖಲೆ ಕೊಡ್ತೀನಿ ನಾನು. ಈಗಲೇ ರೆಡಿ ಇದೆ, ಕೊಡ್ತೀನಿ. ಇಲ್ಲ ಅವರು ಅರ್ಜೆಂಟ್ ಆಗಿದ್ದಾರೆ, ಅದೇ ಕೊಟ್ಬಿಡ್ತೀರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.